ಮುಂದಿನ ಅಭ್ಯಾಸ ಮಾರ್ಜರಿ ಆಸನ. ಮಾರ್ಜರಿ ಆಸನ ಹೇಗೆ ಮಾಡೋದು? ಚೇರಲ್ಲೇ ಕುತ್ಕೊಂಡು, ಮತ್ತೆ ನೀವು ಚೇರ್ದು ತುದಿಯಲ್ಲೇ ಕುತ್ಕೋಬೇಕು, ಹಿಂದಕ್ಕೆ ಹೋಗಬಾರ್ದು, ತುದಿಯಲ್ಲೇ ಕುತ್ಕೊಂಡು ಕೈಗಳನ್ನು ನಿಮ್ಮ ಮಂಡಿ ಮೇಲೆ ಇಟ್ಕೊಳ್ಳಿ. ಎಸ್, ಮಂಡಿ ಮೇಲೆ ಇಟ್ಕೊಂಡು ಏನು ಮಾಡ್ತೀರಾ? ಉಸಿರು ತಗೊಂಡು ಕತ್ತನ್ನು ಮೇಲ್ ಮಾಡ್ತೀರಾ. ಎಸ್, ಎದೆಯನ್ನು ಚಾಚಬೇಕು, ಮೇಲ್ ನೋಡಿ, ಆರ್ಚ್ ಆಗಬೇಕು ಕಂಪ್ಲೀಟಾಗಿ. ನಿಮಗೆ ಭುಜದಲ್ಲಿ ಮತ್ತು ಎದೆ ಭಾಗದಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗಬೇಕು. ಎಸ್, ಉಸಿರನ್ನು ಬಿಡ್ತಾ ಹಂಚ್ ಮಾಡಿ ಬ್ಯಾಕನ್ನು ಕೆಳಗೆ ಬಗ್ಗಿ. ಎಸ್, ಉಸಿರು ತಗೊಳ್ತಾ ಆರ್ಚ್ ಮಾಡಿ ಮೇಲ್ ನೋಡಿ, ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಎಸ್, ನೋಡ್ತಾ ಇದ್ದೀರಲ್ಲ ಬೆನ್ನಲ್ಲಿ ಹೇಗೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ. ನಿಮ್ಮ ಇಡೀ ಸ್ಪೈನ್ ಏನಿದೆ ಸ್ಟ್ರೆಚ್ ಆಗ್ತಾ ಇದೆ. ಸೊ ನಿಮ್ಮ ಇಡೀ ಬ್ಯಾಕ್ ಮಸಲ್ಸ್ಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಮಸಲ್ಸ್ ಆಕ್ಟಿವ್ ಆಗ್ತಾ ಇದೆ. ಕಂಟಿನ್ಯೂ ಮಾಡಿ ಇನ್ನೊಂದು 3 ಸುತ್ತು. ವೆರಿ ಗುಡ್. ಬ್ರೀದಿಂಗ್ ಅಲ್ಲೇ ಮಾಡಬೇಕು. ಉಸಿರು ತಗೊಂಡು ಮೇಲೆ ಹೋಗ್ಬೇಕು, ಉಸಿರು ಬಿಡುತ್ತಾ ಕೆಳಗೆ ಬನ್ನಿ. ಕೊನೆಯ ಸುತ್ತು ಆರ್ಚ್ ಮಾಡಿ ಮೇಲ್ ನೋಡಿ, ಉಸಿರು ಬಿಡುತ್ತಾ ಕೆಳಗೆ ಬನ್ನಿ. ವೆರಿ ಗುಡ್. ಎಸ್, ಈಗ ರಿಲ್ಯಾಕ್ಸ್ ಆಗಿ. ಎಸ್, ನೆಕ್ಸ್ಟ್ ಆಸನ ಏನು ಮಾಡೋಣ? ಕುತ್ಕೊಂಡು ಪಾರ್ಶ್ವಕೋಣಾಸನ. ಹೇಗೆ ಮಾಡೋದು ಪಾರ್ಶ್ವಕೋಣಾಸನ? ಮೊದಲಿಗೆ ಇನ್ನೊಂದು ಸ್ವಲ್ಪ ಚೇರ್ದು ಇನ್ನೂ ತುದಿಗೆ ಬನ್ನಿ. ಎಸ್, ಕಂಪ್ಲೀಟಾಗಿ ಎಡ್ಜಲ್ಲಿ ಇರಬೇಕಷ್ಟೆ, ಸ್ವಲ್ಪ ಮಾತ್ರ ಚೇರ್ ಸಪೋರ್ಟ್ ತೊಗೋಬೇಕು ನೀವು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಬಲಗಾಲನ ಬಲಗಡೆಗೆ ತಿರುಗಿಸ್ತೀರ. ಮಡಚೆ ಇರಬೇಕು, ಬರೀ ಬಲಗಡೆಗೆ ತಿರುಗಿಸ್ಕೋಬೇಕಷ್ಟೆ. ಎಡಗಾಲನ್ನು ಕಂಪ್ಲೀಟಾಗಿ ಚಾಚ್ತೀರ. ಎಸ್, ನೋಡಿ ಕಾಲು ಹೇಗೆ ಸ್ಟ್ರೇಟ್ ಆಗಿದೆ ನಂದು ಅಂತ. ಈಗ ಇಲ್ಲಿಂದ ಎರಡೂ ಕೈಯನ್ನು ಮೇಲ್ ಚಾಚ್ತೀರ, ಭುಜದ ನೇರವಾಗಿ ತಗೋತೀರ. ಇಲ್ಲಿಂದ ಏನು ಮಾಡ್ತೀರಾ? ಉಸಿರು ತಗೊಂಡು ಕೆಳಗೆ ಬೆಂಡ್ ಮಾಡ್ತೀರ. ಎಸ್, ನಿಮಗೆ ನೆಲ ಮುಟ್ಟಕ್ಕಾದ್ರೆ ನೆಲ ಮುಟ್ಟಿ, ಮುಟ್ಟಕ್ಕಾಗಲಿಲ್ಲ ಅಂದರೆ ಕಾಲನ್ನೇ ಹಿಡ್ಕೊಳ್ಳಿ. ಎಸ್, ಇಲ್ಲಿಂದ ಮೇಲ್ ನೋಡ್ತೀರ, ಎಡಗೈಯನ್ನು ನೋಡ್ತೀರ. ಓಕೆ, ನೋಡಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಂತ ನಿಮಗೆ ಸೊಂಟದಲ್ಲಿ, ಕುತ್ತಿಗೆ, ಕೈಯಲ್ಲಿ ಅಲ್ವಾ? ನಿಧಾನವಾಗಿ ಮತ್ತೆ ಮಧ್ಯಕ್ಕೆ ಬನ್ನಿ. ಎಸ್, ಎಲ್ಲರಿಗೂ ಸ್ಟ್ರೆಚ್ ಫೀಲ್ ಆಗ್ತದೆ ಅಲ್ಲ? ನಿಧಾನವಾಗಿ ಕೈ ಬಿಡಿ, ಕಾಲೆರಡನ್ನು ಮಧ್ಯಕ್ಕೆ ತಗೊಂಡು ಬನ್ನಿ. ಇದೇ ಪ್ರಾಕ್ಟೀಸ್ ಎಡಗಡೆಯಲ್ಲಿ ಮಾಡೋಣ. ಹೇಗೆ ಮಾಡೋದು? ಎಡಗಾಲನ್ನು ಎಡಗಡೆಗೆ ತಿರುಗಿಸ್ಕೋತೀರ, ಬಲಗಾಲನ್ನು ಹಿಂದಕ್ಕೆ ಚಾಚ್ತೀರ. ಎಸ್, ಗಮನ ಇರಲಿ, ಕಾಲು ನೇರವಾಗಿರಬೇಕು. ಇಲ್ಲಿಂದ ಮತ್ತೆ ಕೈಗಳೆರಡನ್ನು ಭುಜದ ಸಮಾನವಾಗಿ ತಗೊಳ್ಳಿ, ಉಸಿರು ಬಿಡುತ್ತಾ ಬೆಂಡ್ ಮಾಡಿ. ಎಸ್, ಮತ್ತೆ ಗಮನಿಸಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತದೆ. ಈ ಏರಿಯಲ್ಲಿ ಸ್ಟ್ರೆಚ್ ಫೀಲ್ ಆಗ್ತಾ ಇರುತ್ತೆ ನಿಮಗೆ. ಎಸ್, ಅದೇ ರೀತಿ ನಿಮ್ಮ ಕಾಲುಗಳಲ್ಲೂ ಸ್ಟ್ರೆಚ್ ಫೀಲ್ ಆಗ್ತಾ ಇರುತ್ತೆ. ನಿಮ್ಮ ಮೀನ್ಕಂಡಗಳಲ್ಲಿ, ತೊಡೆ ಭಾಗದಲ್ಲಿ ಮಸಲ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆಯಲ್ಲ? ಎಸ್, ವಾಪಸ್ ನಿಧಾನಕ್ಕೆ ಮಧ್ಯಕ್ಕೆ ಬನ್ನಿ, ಕೈಯನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಹತ್ತಿರ ತಗೊಳ್ಳಿ. ಎಸ್, ಇನ್ನೊಂದು ಸುತ್ತು ಹೋಲ್ಡಿಂಗ್ ಜೊತೆ ಮಾಡೋಣ. ಎಸ್, ಬಲಗಾಲನ್ನು ಬಲಗಡೆಗೆ ತಿರುಗಿಸ್ಕೊಳ್ಳಿ, ಎಡಗಾಲನ್ನು ಹಿಂದಕ್ಕೆ ಚಾಚಿ, ಕೈಗಳೆರಡು ನೇರವಾಗಿರಲಿ, ಬೆಂಡ್ ಮಾಡಿ. ಎಸ್, ಬೆಂಡ್ ಮಾಡಿ ಹೋಲ್ಡ್ ಮಾಡಿ. ನೋಡಿ ಹೇಗೆ ತೊಡೆ ಭಾಗದಲ್ಲೆಲ್ಲ ಕಂಪ್ಲೀಟ್ ಮಸಲ್ ಸ್ಟ್ರೆಚ್ ಆಗ್ತಾ ಇದೆ ಅಂತ. ಮಂಡಿ ನೋವಿರೋರಿಗೆ ಈ ಪ್ರಾಕ್ಟೀಸ್ ತುಂಬ ಒಳ್ಳೆಯದು. ಯಾಕೆ ಒಳ್ಳೆಯದು? ಯಾಕಂದರೆ ನಿಮ್ಮ ಮೀನ್ಕಂಡಗಳು ಮತ್ತು ನಿಮ್ಮ ತೊಡೆ ಭಾಗದಲ್ಲಿರೋ ಎಲ್ಲ ಮಸಲ್ಸ್ ಆ್ಯಕ್ಟಿವ್ ಆಗ್ತಾ ಇದೆ. ಸೊ ನಿಮ್ಮ ಮಂಡಿ ಹೇಗೆ ಶಕ್ತಿಯಾಗಿರುತ್ತೆ ಅಂದರೆ, ಸುತ್ತಮುತ್ತಲಿರೋ ಮಸಲ್ಸ್ ಎಷ್ಟು ಶಕ್ತಿಯಾಗಿರುತ್ತೋ ಅಷ್ಟೇ ಶಕ್ತಿ ನಿಮ್ಮ ಮಂಡಿಗೂ ಬರುತ್ತೆ. ಎಸ್, ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಕೈಯನ್ನು ರಿಲೀಸ್ ಮಾಡಿ, ಕಾಲುಗಳೆರಡನ್ನು ಹತ್ತಿರಕ್ಕೆ ತಗೊಳ್ಳಿ. ಎಸ್, ಕೊನೆಯ ಸುತ್ತು ಲೆಫ್ಟ್ ಸೈಡಲ್ಲಿ ಮಾಡೋಣ. ಲೆಫ್ಟ್ ಲೆಗನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ, ರೈಟ್ ಲೆಗನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಎಸ್, ಸ್ಟ್ರೆಚ್ ಮಾಡಿದ ಕೂಡಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು, ಮಸಲ್ಸ್ ರಿಲ್ಯಾಕ್ಸ್ ಆಗ್ತಿರೋದು, ಸ್ಟ್ರೆಚ್ ಆಗ್ತಿರೋದು. ಎರಡೂ ಕೈಗಳನ್ನು ನೇರವಾಗಿ ತಗೊಳ್ಳಿ, ನಿಧಾನವಾಗಿ ಬೆಂಡ್ ಮಾಡಿ. ಎಸ್, ವೆರಿ ಗುಡ್. ಹೋಲ್ಡ್ ಮಾಡಿ. ನೋಡಿ ಹೇಗೆ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗ್ತಿದೆ ಅಂತೆಲ್ಲ ಫೀಲ್ ಆಗ್ತಿದೆ ಅಲ್ಲ? ಎಲ್ಲರಿಗೂ ಸ್ಟ್ರೆಚ್ ಆಗ್ತಿರೋದು. ಮೇಂಟೈನ್ ಮಾಡಿ ಪಾಸ್ಚರ್ನ. ಮಂಡಿ ನೋವಿರೋರು ಎಲ್ಲರೂ ಈ ಪ್ರಾಕ್ಟೀಸನ್ನು ಮಾಡ್ಬೋದು. ರೀಸೆಂಟಾಗಿ ಯಾವುದಾದ್ರೂ ಅಬ್ಡಾಮಿನಲ್ ಸರ್ಜರಿ ಏನಾದರೂ ಆಗಿದ್ದರೆ ಅಂಥವರು ಮಾತ್ರ ಈ ಪ್ರಾಕ್ಟೀಸನ್ನು ಮಾಡಬಾರ್ದು. ಉಳಿದವ್ರು ಎಲ್ಲರೂ ಪ್ರಾಕ್ಟೀಸನ್ನು ಮಾಡ್ಬೋದು. ಎಸ್, ನಿಧಾನವಾಗಿ ಮತ್ತೆ ಮಧ್ಯಕ್ಕೆ ಬನ್ನಿ, ಕೈಗಳೆರಡನ್ನು ರಿಲೀಸ್ ಮಾಡಿ, ಕಾಲನ್ನು ಹತ್ತಿರಕ್ಕೆ ತಗೊಳ್ಳಿ. ಈಗ ನಿಧಾನವಾಗಿ ಚೇರಲ್ಲಿ ಕುತ್ಕೊಳ್ಳಿ, ಕಂಪ್ಲೀಟ್ ಬ್ಯಾಕನ್ನು ರೆಸ್ಟ್ ಮಾಡಿ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಬಂದ್ಬಿಟ್ಟು ವಿಭಾಗೀಯ ಪ್ರಾಣಾಯಾಮ ಅಥವಾ ಸೆಕ್ಷನಲ್ ಬ್ರೀದಿಂಗ್ ಅಂತ ಕರಿತೀವಿ. ಇದನ್ನು ಮಾಡೋಣ.
ಸೊ ಯಾಕೆ ಪ್ರಾಣಾಯಾಮ ಮಾಡಬೇಕು, ಅದರಲ್ಲೂ ವಿಭಾಗೀಯ ಪ್ರಾಣಾಯಾಮ ಯಾಕೆ ಮಾಡಬೇಕು ಆರ್ಥ್ರೈಟಿಸ್ ಇರೋರು? ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಆರ್ಥ್ರೈಟಿಸ್ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಪ್ರಾಣದಲ್ಲಿ ಏರುಪೇರಾಗಿರುತ್ತೆ, ನಿಮ್ಮ ಬಾಡಿಯಲ್ಲಿ ಪ್ರಾಣಶಕ್ತಿ ಕಂಪ್ಲೀಟಾಗಿ ಫ್ರೀಯಾಗಿ ಮೂವ್ಮೆಂಟ್ ಇರಲ್ಲ, ಏನಾದರೂ ಒಂದು ವ್ಯತ್ಯಾಸ ಇರುತ್ತೆ ಅದರಲ್ಲಿ. ಸೊ ಅದನ್ನು ಕರೆಕ್ಟ್ ಮಾಡೋದಕ್ಕೋಸ್ಕರ ನೀವು ಸೆಕ್ಷನಲ್ ಬ್ರೀದಿಂಗ್ ಅಥವಾ ವಿಭಾಗೀಯ ಪ್ರಾಣಾಯಾಮನ ಮಾಡಬೇಕು. ಸೆಕ್ಷನಲ್ ಬ್ರೀದಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡೋದು? ಸೆಕ್ಷನ್ಸ್ ಅಥವಾ ವಿಭಾಗ ಅಂತ ಹೇಳ್ತಾ ಇದೀವಿ. ಸೊ ಇದರಲ್ಲಿ 3 ಭಾಗದಲ್ಲಿ ನಾವು ಉಸಿರಾಟವನ್ನು ಮಾಡ್ತೀವಿ. ಹೇಗೆ ಮಾಡ್ತೀವಿ? ಮೊದಲನೇದಾಗಿ ಹೊಟ್ಟೆ ಭಾಗದಲ್ಲಿ ಉಸಿರಾಡ್ತೀವಿ, ಇದನ್ನ ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್ ಅಂತಾನೂ ಕರಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಎದೆ ಭಾಗ ಅಥವಾ ಥೊರಾಸಿಕ್ ಬ್ರೀದಿಂಗ್ ಮಾಡ್ತೀವಿ. ಅದಾದ್ಮೇಲಿಂದ ಕ್ಲಾವಿಕ್ಯುಲಾರ್ ಬ್ರೀದಿಂಗ್ ಮಾಡ್ತೀವಿ ಅಥವಾ ಭುಜದ ಸಹಾಯದಿಂದ ಬ್ರೀದಿಂಗ್ ಮಾಡ್ತೀವಿ. ಎಸ್. ಸೊ ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ, 2 ಕೈನ ಚಿನ್ಮುದ್ರೆಯಲ್ಲಿ ತಗೊಳ್ಳಿ. ಚಿನ್ಮುದ್ರೆ ಹೇಗೆ ತಗೊಳ್ಳೋದು, ನಿಮ್ಮ ತೋರ್ ಬೆರಳು ಮತ್ತು ನಿಮ್ಮ ಹೆಬ್ಬೆರಳನ್ನು ಜೋಡಿಸ್ಬೇಕು, ಬಾಕಿ 3 ಬೆರಳು ಸ್ಟ್ರೇಟ್ ಆಗಿರಬೇಕು, ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಎಸ್. ಸಂಪೂರ್ಣ ಪ್ರಾಕ್ಟೀಸನ್ನು ಕಣ್ಮುಚ್ಚೆ ಪ್ರಾಕ್ಟೀಸ್ ಮಾಡಿ ನೀವು. ಎಸ್. ಕಣ್ಮುಚ್ಚಿ, ಬೆನ್ನು ನೇರವಾಗಿರಲಿ. ಇಲ್ಲಿ ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರು ತಗೊಳ್ತಾ ಹೊಟ್ಟೆಯನ್ನು ಮುಂದೆ ತಳ್ಳಿ, ಉಸಿರು ಬಿಡ್ತಾ ಹೊಟ್ಟೆಯಿಂದ ತಗೊಳ್ಳಿ. ಎಸ್. ನಿಮ್ಮ ಸಂಪೂರ್ಣ ಗಮನ ಹೊಟ್ಟೆ ಭಾಗದ ಮೇಲೆನೇ ಇರಬೇಕು, ಹೊಟ್ಟೆಯ ಸಹಾಯದಿಂದಾನೇ ಬ್ರೀದಿಂಗ್ ಮಾಡಬೇಕು. ಉಸಿರು ತಗೊಳ್ಳಿ, ಉಸಿರು ಬಿಡಿ. ನೋಡಿ, ಉಸಿರು ತಗೊಳ್ತಾ ಹೊಟ್ಟೆ ಮೇಲೆ ಬರ್ತಾ ಇರಬೇಕು, ಉಸಿರು ಬಿಡುತ್ತಾ ಹೊಟ್ಟೆ ಒಳಗೆ ಹೋಗ್ಬೇಕು. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಕೊನೆಯ ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಈಗ ನಿಮ್ಮ ಎದೆ ಭಾಗದಲ್ಲಿ ಗಮನ ಇಟ್ಕೊಂಡು ಪ್ರಾಕ್ಟೀಸನ್ನು ಮಾಡೋಣ. ಎಸ್. ಉಸಿರು ತಗೊಳ್ಳಿ, ನಿಮ್ಮ ಶೋಲ್ಡರ್ಸನ್ನು ರೋಲ್ ಮಾಡಿ. ವೆರಿ ಗುಡ್. ಉಸಿರು ಬಿಡುತ್ತೆ, ರಿಲ್ಯಾಕ್ಸ್ ಮಾಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ಳಿ, ಉಸಿರನ್ನು ಹೊರಗಾಕಿ. ಉಸಿರು ತಗೊಳ್ಳಿ. ನೋಡಿ, ಮೂವ್ಮೆಂಟ್ ಬರೀ ನಿಮ್ಮ ಚೆಸ್ಟಲ್ಲಿ ಮಾತ್ರ ಆಗಬೇಕು. ಉಸಿರು ಬಿಡಿ. ಡಿಫ್ರೆನ್ಸನ್ನು ಗಮನಿಸಿ, ಹೊಟ್ಟೆ ಭಾಗದಲ್ಲಿ ಬ್ರೀದಿಂಗ್ ಮಾಡಿದ್ದಕ್ಕೂ ಮತ್ತು ನಿಮ್ಮ ಚೆಸ್ಟಲ್ಲಿ ಬ್ರೀದಿಂಗ್ ಮಾಡ್ತಿರೋದಕ್ಕೂ. ಮತ್ತೆ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಕೊನೆ ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಎಸ್. ಈಗ ಕೊನೆಯದಾಗಿ ಶೋಲ್ಡರಲ್ಲಿ ಬ್ರೀದಿಂಗ್ ಮಾಡೋಣ. ಹೇಗೆ ಮಾಡೋದು? ಉಸಿರು ತಗೊಳ್ತಾ ಭುಜವನ್ನು ಹಿಂದಕ್ಕೆ ತಳ್ಳಬೇಕು. ಎಸ್. ಓಪನ್ ಮಾಡಬೇಕು ಚೆಸ್ಟನ್ನು, ಮತ್ತು ರಿಲ್ಯಾಕ್ಸ್ ಮಾಡಿ. ಎಸ್. ಕಂಟಿನ್ಯೂ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ. ಲಾಸ್ಟ್ 2 ರೌಂಡ್ಸ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಎಸ್. ಸೊ ಈಗ ನಾವು 3 ಭಾಗಗಳಲ್ಲೂ ಬ್ರೀದಿಂಗ್ ಮಾಡಿದ್ವಿ. ಒಂದು ಹೊಟ್ಟೆ ಭಾಗದಲ್ಲಿ, ಮತ್ತೆ ಎದೆ ಭಾಗದಲ್ಲಿ, ಮತ್ತೆ ಭುಜದ ಸಹಾಯದಿಂದ. ಸೊ ಇದು 3 ಒಟ್ಟಿಗೆ ಮಾಡ್ತೀವಿ. 3 ಒಟ್ಟಿಗೆ ಮಾಡೋದನ್ನ ಏನಂತ ಕರಿತೀವಿ? ಫುಲ್ ಯೋಗಿಕ್ ಬ್ರೀದಿಂಗ್ ಅಂತ ಕರಿತೀವಿ. ಎಸ್. ದೀರ್ಘವಾದ ಉಸಿರು ತಗೊಳ್ಳಿ, ಉಸಿರನ್ನ ಹೊಟ್ಟೆ ತುಂಬ ತುಂಬಿಸ್ಕೊಳ್ಳಿ. ನಿಧಾನವಾಗಿ ಈಗ ಚೆಸ್ಟಲ್ಲಿ ಬ್ರೀತ್ ಮಾಡಿ, ಶೋಲ್ಡರ್ಸ್ ಓಪನ್ ಮಾಡಿ. ಎಸ್. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ, ಶೋಲ್ಡರ್ಸ್ ರಿಲ್ಯಾಕ್ಸ್ ಮಾಡಿ, ಚೆಸ್ಟ್ ರಿಲ್ಯಾಕ್ಸ್ ಮಾಡಿ, ಹೊಟ್ಟೆ ರಿಲ್ಯಾಕ್ಸ್ ಮಾಡಿ. ವೆರಿ ಗುಡ್. ಎಸ್. ಸೊ ಹೊಟ್ಟೆಯಿಂದ ಚೆಸ್ಟಿಗೆ ಬರುತ್ತೆ, ಚೆಸ್ಟಿಂದ ಶೋಲ್ಡರ್ಸಿಗೆ ಬರುತ್ತೆ, ಮತ್ತು ಅದೇ ರೀತಿ ರಿಲ್ಯಾಕ್ಸ್ ಮಾಡಬೇಕು. ಎಸ್. ಇನ್ನೊಂದು 2 ಸುತ್ತು ಮಾಡೋಣ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ಳಿ, ಹೊಟ್ಟೆ ಮುಂದೆ ಬರ್ತಿದೆ, ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಶೋಲ್ಡರ್ಸ್ ಮೇಲೆ ಹೋಗ್ತಿದೆ. ಶೋಲ್ಡರ್ಸ್ ರಿಲ್ಯಾಕ್ಸ್ ಮಾಡಿ, ಉಸಿರು ಬಿಡ್ತಾ ಚೆಸ್ಟ್ ರಿಲ್ಯಾಕ್ಸ್ ಮಾಡಿ, ಹೊಟ್ಟೆ ಒಳಗೆ ತಗೊಳ್ಳಿ. ವೆರಿ ಗುಡ್. ಕಂಟಿನ್ಯೂ. ಕೊನೆಯ ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ. ಎಸ್. ನೋಡಿ ಹೇಗೆ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗಿದೆ, ಹೇಗೆ ರಿಲ್ಯಾಕ್ಸ್ಡ್ ಫೀಲ್ ಆಗ್ತದೆ ಅಂತ. ಎಸ್. ಇದೇ ರೀತಿ ನೀವು ಪ್ರಾಣಾಯಾಮ ಮಾಡ್ತಾ ಹೋದಾಗ ಏನಾಗುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನಿಂದ ಕೂಡ ಆರ್ಥ್ರೈಟಿಸ್ ಬರುತ್ತೆ ಅಂತ ಹೇಳಿದ್ವಿ. ಸೊ ಇನ್ಫ್ಲಮೇಷನ್ ಲೆವೆಲ್ಸ್ ಒಂದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇನ್ಫ್ಲಮೇಷನ್ ಲೆವೆಲ್ಸ್ ಕಡಿಮೆ ಆದಾಗ ಏನಾಗುತ್ತೆ, ನಿಮ್ಮದು ಏನೇನೆಲ್ಲ ಬೇರೆ ಸಿಮ್ಟಮ್ಸ್ ಇದೆ, ಪೇನ್ ಇರೋದಾಗಲಿ, ಮತ್ತು ಊತ ಬರೋದು, ಮತ್ತು ಮೂವ್ಮೆಂಟ್ ಮಾಡೋದಕ್ಕೆ ಕಷ್ಟ ಆಗೋದು, ಇದೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ.
ಎಸ್. ಸೊ ಇವತ್ತಿನ ಅಭ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ನಿಧಾನವಾಗಿ ಎಲ್ಲರೂ ನಮಸ್ಕಾರ ಮುದ್ರೆ ತಗೊಳ್ಳಿ. ಕಣ್ಮುಚ್ಚಿ ದೀರ್ಘವಾದ ಉಸಿರು ತಗೊಳ್ಳಿ. ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕಣ್ಣನ್ನು ನೋಡ್ತಾ, ನಿಮ್ಮ ಕೈಯನ್ನು ನೋಡ್ತಾ ಕಣ್ಣನ್ನು ತೆಗೀರಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಯೋಗಾಭ್ಯಾಸಗಳಿಂದ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.